ಸ್ನೇಹಿತರೆ, ಇದು ನಿಜ ಘಟನೆ. ಆಗ್ರಾದಿಂದ 13 ಕಿಲೋಮೀಟರ್ ದೂರದಲ್ಲಿರೋ ಬಾಡ್ ಅನ್ನೋ ಹಳ್ಳಿಯಲ್ಲಿ ತೋರಣ್ ಸಿಂಗ್ ಜನ್ಮ ಆಗುತ್ತೆ. ತೋರಣ್ ಸಿಂಗ್ ಉರ್ಫ್ ಟಿಟುಗೆ ಇನ್ನೂ 3 ವರ್ಷ ತುಂಬಿರಲ್ಲ. ಅವನು ಆಗಲೇ ಮಾತನಾಡಕ್ಕೆ ಶುರು ಮಾಡಿರ್ತಾನೆ. ನನ್ನ ತಂದೆಗೆ ಹೇಳಿ ನನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲು, ನನಗೆ ಸದಾ ಅವರ ಚಿಂತೆ ಕಾಡ್ತಾ ಇರುತ್ತೆ ಅಂತ. ಮಗುವಿನ ಬಾಯಿಂದ ಬಂದ ಈ ತೊದಲು ನುಡಿಗಳನ್ನು ಕೇಳಿದ ಅವನ ತಾಯಿ ಗಾಬರಿಯಾಗಿರುತ್ತಾಳೆ. ಕಂದ, ಯಾರ ಬಗ್ಗೆ ನೀನು ಮಾತನಾಡ್ತಿದ್ಯಾ ಅಂತ ಕೇಳಿದಾಗ ಆತ ತನ್ನ ಪರಿವಾರದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿರ್ತಾನೆ. ಅವನು ಪದೇ ಪದೇ ಅವನ ತಂದೆ ತಾಯಿಗೆ ಹೇಳ್ತಾ ಇರ್ತಾನೆ, ನೀವು ನನ್ನ ನಿಜವಾದ ತಂದೆ ತಾಯಿರಲ್ಲ, ನನ್ನ ನಿಜವಾದ ತಂದೆ ತಾಯಿಯರು ಆಗ್ರಾದಲ್ಲಿದ್ದಾರೆ, ನಾನು ಅವರ ಮನೆಗೆ ಹೋಗಬೇಕು, ನಾನು ನನ್ನ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಿರ್ತಾನೆ, ಅಳ್ತಾ ಇರ್ತಾನೆ. ಮೊದಲು ಅವನಿನ್ನೂ ಮಗು ಅಂತೇಳಿ ಸುಮ್ಮನಿರ್ತಾರೆ. 1988 ಟಿಟುಗೆ ಈಗ 5ರಿಂದ 6 ವರ್ಷ. ಅವನು ಸಾಮಾನ್ಯ ಮಕ್ಕಳಂತೆ ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡ್ತಾ ಬೆಳೀತಿರ್ತಾನೆ. साधारण तो है और बहुत ही साधारण है, बच्चों में खेलता है, कूदता है, लेकिन कभी कभी ऐसा प्रतीत होता है कि ऐसे काम भी कर डालता है जो कि बड़े बड़े हम लोग इस उम्र पे भी नहीं कर सकते. ಆದರೆ ಕೆಲವೊಮ್ಮೆ ಅವನ ಮಾತಿನ ವರಸೆ ಬದಲಾಗುತ್ತೆ. ಅವನ ಈ ವರ್ತನೆ ತಂದೆ ತಾಯಿಗೆ ತಲೆನೋವಾಗಿ ಪರಿಣಮಿಸೋಕ್ಕೆ ಶುರುವಾಗುತ್ತೆ. ಒಮ್ಮೆ ಟಿಟು ಹೇಳ್ತಾನೆ, ನನ್ನ ಹೆಸರು ಸುರೇಶ್ ವರ್ಮಾ, ನನ್ನ ಹೆಂಡತಿಯ ಹೆಸರು ಉಮಾ, ನನಗಿಬ್ಬರು ಮಕ್ಕಳಿದ್ದಾರೆ, ಅವರ ಹೆಸರು ರೋಮು ಮತ್ತು ಸೋಮು. ನನಗೆ ಆಗ್ರಾದಲ್ಲಿ ಒಂದು ಬಂಗಲೆ ಇದೆ, ಸದಾರ್ ಬಜಾರ್ನಲ್ಲಿ ಸುರೇಶ್ ರೇಡಿಯೋ ಅನ್ನೋ ಅಂಗಡಿ ಇದೆ. ಅಷ್ಟೇ ಅಲ್ಲ, ಅವನ ಅಂತ್ಯಕ್ರಿಯೆ ಹೇಗೆ ನಡೀತು ಅನ್ನೋದು ಕೂಡ ವಿವರಿಸ್ತಾನೆ. ಒಂದು 5 ವರ್ಷದ ಮಗು ಈ ರೀತಿ ಮಾತನಾಡೋದು ಊರಲ್ಲೆಲ್ಲ ಹಬ್ಕೊಳ್ತು. ಕೆಲವರು ಇದನ್ನು ಭೂತ ಚೇಷ್ಟೆ ಅಂದರು, ಇನ್ನು ಕೆಲವರು ಇದನ್ನು ದೆವ್ವದ ಕಾಟ ಅಂತ ಹೇಳಿದ್ರು. ಅದರಂತೆ ಟಿಟುವಿನ ಹಾವಭಾವ ಕೂಡ ಬದಲಾಗಿತ್ತು. ಅವನು ದೊಡ್ಡವರಂತೆ ಮಾತನಾಡ್ತಿದ್ದ. मेरे 3 बालक हैं और 3 बालिका हैं, मेरे पास 6 बच्चे हैं. ಟಿಟುವಿನ ತಂದೆಗೆ 6 ಜನ ಮಕ್ಕಳು, ಅವ್ರದ್ದು ಬಡ ಕುಟುಂಬ. ಟಿಟು ತನ್ನ ತಂದೆಯ ಬಡತನವನ್ನು ವ್ಯಂಗ್ಯ ಮಾಡ್ತಿದ್ದ. ತಾನು ಇಲ್ಲಿರಲು ಸಾಧ್ಯ ಇಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಟ್ರಂಕ್ ತೆಗೆದು ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದ. ತಂದೆ ಅವನಿಗೆ ಬುದ್ಧಿ ಹೇಳಿ ಹೊಡೆಯಲು ಹೋದಾಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ದ. ಈ ಎಲ್ಲ ವರ್ತನೆಯಿಂದ ಬೇಸತ್ತ ತಂದೆ ತನ್ನ ಹಿರಿಯ ಮಗ ಅಶೋಕ್ನ ಕರೆದು ಟಿಟು ಹೇಳ್ತಿರೋದು ನಿಜಾನ ಅಥವಾ ಅವನ ಕಲ್ಪನೆನ ಅಂತ ತಿಳಿದುಕೊಳ್ಳೋಕ್ಕೆ ಮಗನನ್ನು ಆಗ್ರಾಗೆ ಕಳಿಸ್ಕೊಡ್ತಾರೆ. ಅಶೋಕ್ ತನ್ನ ಸ್ನೇಹಿತನೊಡನೆ ಆಗ್ರಾದ ಸದರ್ ಬಜಾರ್ ಕಡೆ ಹೊರಡ್ತಾನೆ. ಟಿಟು ಹೇಳಿದ ಅಂಗಡಿಯನ್ನು ಹುಡುಕಲು ಪ್ರಯತ್ನ ಪಡ್ತಾರೆ. ಎಷ್ಟೇ ಸುತ್ತಾಡಿದರೂ ಟಿಟು ಹೇಳಿದ ಅಂಗಡಿ ಅವ್ರಿಗೆ ಕಾಣಿಸೋದಿಲ್ಲ. ಸುತ್ತಾಡಿ ಸುಸ್ತಾದ ಅವರು ದಣಿವಾರಿಸಲು ಒಂದು ಕಡೆ ಕೂತ್ಕೋತಾರೆ. ಅಷ್ಟರಲ್ಲೇ ಅಶೋಕನ ಕಣ್ಣಿಗೆ ಒಂದು ಅಂಗಡಿ ಕಾಣಿಸುತ್ತೆ. ಅಂಗಡಿಯ ಮೇಲೆ ಸುರೇಶ್ ರೇಡಿಯೋ ಅನ್ನೋಂಥ ಬೋರ್ಡ್ ಇರ್ತದೆ. ಇಬ್ಬರು ಶಾಕ್ ಆಗ್ತಾರೆ. ಟಿಟು ಹೇಳಿದ ಅಂಗಡಿಯ ವಿಚಾರ ನಿಜ ಆಗಿತ್ತು. ಇದು ನಿಜ ಆಗಿದ್ರೆ ಬೇರೆ ವಿಷಯನೂ ನಿಜಾನ? ಹಾಗಾದರೆ ಸುರೇಶ್ ವರ್ಮಾ ಯಾರು? ಟಿಟು ಹುಟ್ಟುವುದಕ್ಕೂ 4 ತಿಂಗಳ ಹಿಂದೆ 1983 ಆಗಸ್ಟ್ 28ರ ಸಂಜೆ ಆಗ್ರಾದಲ್ಲಿ ನೆಲೆಸಿರುವ ನಿವಾಸಿ ಸುರೇಶ್ ವರ್ಮಾ ತಮ್ಮ ಅಂಗಡಿಯ ಮುಂಗಟ್ಟನ್ನು ಮುಚ್ಚಿ ಫಿಯೇಟ್ ಕಾರಿನಲ್ಲಿ ಮನೆ ಕಡೆಗೆ ಹೊರಟಿರ್ತಾರೆ. ಬಂಗಲೆ ಬಳಿ ಬಂದ ಸುರೇಶ್ ವರ್ಮಾ ಗಾಡಿಯಿಂದ ಇಳಿತಿದ್ದ ಹಾಗೆ ಏಕಾಏಕಿ ಅವನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ಮಾಡ್ತಾರೆ. ಗುಂಡಿನ ಶಬ್ದ ಕೇಳಿ ಮನೆಯವರು ಹೊರಬರೋಷ್ಟರಲ್ಲೇ ಗುಂಡುಗಳು ಸುರೇಶ್ ವರ್ಮನ ತಲೆ ಹೊಕ್ಕಿ ಆತ ಗೇಟಲ್ಲೇ ಮೃತಪಟ್ಟಿರುತ್ತಾನೆ. ಮನೆಯವರು ದುಃಖದ ಮಡುವಿನಲ್ಲಿ ಅವನ ಅಂತ್ಯಕ್ರಿಯೆ ಮಾಡಿರ್ತಾರೆ. ಯಾವುದೇ ಸಾಕ್ಷಿ ಇರದ ಕಾರಣ ಪೊಲೀಸವರು ಸುರೇಶ್ ವರ್ಮನ ಕೇಸನ್ನು ಕ್ಲೋಸ್ ಮಾಡಿರ್ತಾರೆ. ಸುರೇಶ್ ವರ್ಮ ಹೋದ ಮೇಲೆ ಆತನ ತಂದೆ ತಾಯಿ ಮಕ್ಕಳ ಜವಾಬ್ದಾರಿ ಉಮಾ ಮೇಲೆ ಬಂದಿರುತ್ತೆ. ಸುರೇಶ್ ರೇಡಿಯೋ ಅಂಗಡಿಯನ್ನು ಉಮಾ ನೋಡಿಕೊಳ್ಳಲು ಶುರು ಮಾಡಿರುತ್ತಾಳೆ. ಈಗ 5 ವರ್ಷದ ನಂತರ ಅದೇ ಅಂಗಡಿಯ ಮುಂದೆ ಟಿಟುವಿನ ಅಣ್ಣ ಅಶೋಕ್ ನಿಂತಿದ್ದಾನೆ. ಅಶೋಕ್ ಅಂಗಡಿ ಒಳಗೆ ಹೋದಾಗ ಒಂದು ಹೆಂಗಸಿರುತ್ತಾಳೆ, ಆಕೆನೇ ಉಮಾ. ಅಶೋಕ್ ತಾನು ಸುರೇಶ್ ವರ್ಮನನ್ನು ಭೇಟಿ ಮಾಡಬೇಕಂತ ಹೇಳಿದಾಗ ಉಮಾ ಅಶೋಕ್ ವರ್ಮನ ಜೊತೆ 5 ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ವಿವರಿಸ್ತಾಳೆ. ಅಶೋಕ್ ನಿಂತಲ್ಲೇ ನಡಗಿ ಹೋಗ್ತಾನೆ. ಉಮಾ ಏನೆಲ್ಲ ಹೇಳಿದ್ಲೋ ಅದನ್ನೆಲ್ಲ ಟಿಟು ಹೇಳ್ತಿದ್ದ. ಇಷ್ಟೆಲ್ಲ ಕೇಳ್ತಿದ್ದ ಅಶೋಕ್ಗೆ ಉಮಾ ಕೇಳ್ತಾಳೆ, ಯಾರು ನೀವು?
ಸುರೇಶ್ ವರ್ಮನ ಜೊತೆ ನಿಮಗೇನು ಕೆಲಸ ಅಂತ. ಈಗ ಉಮಾ ಶಾಕ್ ಆಗುವ ಸರದಿ. ಅಶೋಕ್ ಹೇಳ್ತಾನೆ ತಾನು ಆಗ್ರಾದಿಂದ 13 ಕಿಲೋಮೀಟರ್ ದೂರದಲ್ಲಿರೋ ಬಾಡಹಳ್ಳಿಯ ನಿವಾಸಿ ಅಂತ. ಆತನ ತಮ್ಮ ಹೇಳಿದ ಎಲ್ಲ ವಿಚಾರಗಳನ್ನು ಆಕೆಗೆ ವಿವರಿಸ್ತಾನೆ. ಇದನ್ನು ಹೇಗೆ ನಂಬೋದು? ಉಮಾ ಕೂಡ ಇದನ್ನು ಮೊದಲು ನಂಬಲಿಲ್ಲ. ಬಹುಶಃ ಟೀಟೋ ಇದನ್ನು ಯಾವುದೋ ನ್ಯೂಸ್ ಪೇಪರ್ನಲ್ಲಿ ಓದಿರಬೇಕು, ಯಾಕಂದರೆ ಆ ದಿನಗಳಲ್ಲಿ ಅದು ದೊಡ್ಡ ಸುದ್ದಿಯಾಗಿತ್ತು ಅಂತ ಹೇಳ್ತಾಳೆ. ಆಗ ಅಶೋಕ್ ಹೇಳ್ತಾನೆ ನನ್ನ ತಮ್ಮ ಟೀಟೋ ಇದನ್ನು ಆತ 3 ವರ್ಷ ಇದ್ದಾಗ ಹೇಳ್ತಿದ್ದ ಅಂತ. ಅವಳು ಗೊಂದಲಕ್ಕೊಳಗಾಗ್ತಾಳೆ. ಇದನ್ನು ಸುರೇಶ್ ತಂದೆ ತಾಯಿಗೂ ಹೇಳ್ತಾಳೆ. ಅವರು ಶಾಕ್ ಆಗ್ತಾರೆ. ಉಮಾ ಹಾಗೂ ಸುರೇಶ್ ತಂದೆ ತಾಯಿಯರಿಗೆ 106 ಪ್ರಶ್ನೆಗಳು ಹುಟ್ಕೋತವೆ. ಅದನ್ನೆಲ್ಲ ಅಶೋಕ್ ಬಳಿ ಕೇಳ್ತಾರೆ. ಆದರೆ ಅಶೋಕ್ ಬಳಿ ಇದು ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ. ಅಶೋಕ್ ನಿಜ ಸಾಬೀತು ಮಾಡೋಕ್ಕೆ ಸುರೇಶ್ ಮನೆಯವರನ್ನು ತಮ್ಮ ಮನೆಗೆ ಬರಲು ಹೇಳ್ತಾನೆ. ಟೀಟು ನಿಮ್ಮನ್ನು ಗುರುತಿಸ್ತಾನೋ ಇಲ್ವೋ ಚೆಕ್ ಮಾಡೋಣ. ಒಂದು ವೇಳೆ ಅವನು ನಿಮ್ಮನ್ನು ಗುರುತಿಸಿದ್ರೆ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಅವನಿಗೆ ಕೇಳ್ಬೋದು ಅಂತಾನೆ. ಆಗ ಸುರೇಶ್ ಮನೆಯವರು ಟೀಟು ಮನೆಗೆ ಬರಲು ಒಪ್ಕೋತಾರೆ. ಊಟ ಮಾಡ್ತಿದ್ದ ಟೀಟು ಸುರೇಶ್ ತಂದೆ ತಾಯಿ ಬರೋದನ್ನು ನೋಡಿದ ತಕ್ಷಣ ಊಟ ಬಿಟ್ಟು ಓಡೋಗಿ ಅವ್ರನ್ನ ಅಪ್ಕೋತಾನೆ. ಅವರ ಕೈ ಹಿಡಿದು ಕರ್ಕೊಂಬಂದು ತನ್ನ ನಿಜವಾದ ತಂದೆ ತಾಯಿಯರು ಬಂದರು ಅಂತ ಹೇಳಿ ಕೂಗಾಡ್ತಾನೆ. ನಂತರ ಅವನ ದೃಷ್ಟಿ ಉಮಾ ಮೇಲೆ ಬೀಳುತ್ತೆ. ಉಮಾ ಕಂಡ ತಕ್ಷಣ ಅವನು ದೊಡ್ಡ ವ್ಯಕ್ತಿಯಂತೆ ನಾಚಿಕೊಳ್ಳುತ್ತಾನೆ. ಉಮಾಳನ್ನು ತನ್ನ ಪಕ್ಕದಲ್ಲಿ ಬಂದು ಕೂರುವಂತೆ ಸನ್ನೆ ಮಾಡುತ್ತಾನೆ. ಉಮಾ ಆತನ ಪಕ್ಕದಲ್ಲಿ ಕೂತಾಗ ಮಕ್ಕಳ ಬಗ್ಗೆ ವಿಚಾರಿಸುತ್ತಾನೆ. 106 ಪ್ರಶ್ನೆಗಳನ್ನು ಹೊತ್ತು ಬಂದ ಉಮಾ ಟೀಟುವಿನ ನಂತರದ ಕೆಲವು ಮಾತುಗಳನ್ನ ಕೇಳಿದಾಗ ಶಾಕ್ ಆಗುತ್ತಾಳೆ. ಅದು ಆಕೆಯ ಮತ್ತು ಸುರೇಶ್ ವರ್ಮನ ಖಾಸಗಿ ವಿಚಾರಗಳಾಗಿದ್ದವು. ಅವರು ಹೊರಡುವಾಗ ಹೊರಗೆ ನಿಂತ ಮಾರುತಿ ಕಾರನ್ನು ನೋಡಿದ ಟೀಟು ತನ್ನ ಫಿಯೇಟ್ ಕಾರಲ್ಲಿ ಅಂತ ವಿಚಾರಿಸ್ತಾನೆ. ಸುರೇಶ್ ಸಾವಿನ ನಂತರ ಅವರ ಪರಿವಾರದವರು ಆ ಕಾರನ್ನು ಮಾರಿಬಿಟ್ಟಿರ್ತಾರೆ. ಈಗ ಟೀಟು ಸೀದಾ ಕಾರನ್ನು ಹತ್ಕೊತಾನೆ. ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡ್ತಾನೆ. ಸುರೇಶ್ ತಮ್ಮನ ಸಹಾಯದಿಂದ ಕಾರನ್ನು ಸ್ವಲ್ಪ ದೂರದವರೆಗೆ ಓಡಿಸ್ತಾನೆ. ಆಶ್ಚರ್ಯ ಏನೆಂದರೆ ಇದಕ್ಕೆ ಮುಂಚೆ ಟೀಟು ಕಾರನ್ನು ನೋಡಿರಲಿಲ್ಲ. ಅವನ ವರ್ತನೆ ಇದೆಲ್ಲ ತನಗೆ ಸಾಮಾನ್ಯ ಅನ್ನುವಂತೆ ಇತ್ತು. ಟೀಟು ತನ್ನನ್ನು ಕೂಡ ಅವರೊಂದಿಗೆ ಆಗ್ರಾಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿರ್ತಾನೆ. ಆದರೆ ನಂತರ ಗೊತ್ತಾಗುತ್ತೆ ಅವರು ಅವನನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಆಗ ಕೆಂಡಮಣ್ಣಲಾಗ್ತಾನೆ. ತನ್ನ ತಂದೆ ಜೊತೆ ಜಗಳ ಆಡಿ ಓಡೋಗಿ ಸುರೇಶ್ ತಂದೆನ ಅಪ್ಕೋತಾನೆ. ಟೀಟು ಪ್ರಕಾರ ಅವರೇ ಅವನ ನಿಜವಾದ ತಂದೆಯಾಗಿದ್ದರು. ಸುರೇಶ್ ತಂದೆ ಮತ್ತೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವನನ್ನು ಸಮಾಧಾನ ಮಾಡ್ತಾರೆ. ಟೀಟು ಸುರೇಶ್ ತಂದೆ ತಾಯಿಗಳನ್ನ ಗುರುತಿಸಿದ್ದು, ಉಮಾ ಜೊತೆ ಖಾಸಗಿ ವಿಚಾರಗಳನ್ನ ಹಂಚಿಕೊಂಡಿದ್ದು, ಇವೆಲ್ಲದರ ಪ್ರಕಾರ ಟೀಟು ಇದನ್ನೆಲ್ಲ ಎಲ್ಲೂ ಓದೇ ಇರಲಿಲ್ಲ ಅಂತ ಸಾಬೀತು ಮಾಡಿತ್ತು. ಇನ್ನೊಂದೆಡೆ ಟೀಟುವಿನ ನಿಜವಾದ ತಂದೆ ತಾಯಿ ಗೊಂದಲದಲ್ಲಿದ್ದರು. ತಾವು ಹೆತ್ತ ಮಗ ಬೇರೆಯವ್ರನ್ನ ತಂದೆ ತಾಯಿ ಅಂದರೆ ಯಾರಿಗೆ ತಾನೇ ಸಂತೋಷ ಆಗುತ್ತೇಳಿ. ನಂತರದ ಕೆಲವು ದಿನಗಳಲ್ಲಿ ಸುರೇಶ್ ಮನೆಯವರು ಟೀಟುವಿನ ಹಿಂದಿನ ಜನ್ಮದ ನೆನಪುಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವನನ್ನು ಆಗ್ರಾಗೆ ಕರೆಸ್ಕೋತಾರೆ. ಟೀಟು ಆಗ್ರಾಕ್ಕೆ ಬರೋಕ್ಕೆ ಮುಂಚೆನೇ ಸುರೇಶ್ ಮನೆಯವರು ಕೆಲವೊಂದು ಪ್ಲಾನ್ ಮಾಡಿರ್ತಾರೆ ಅವನನ್ನು ಚೆಕ್ ಮಾಡೋದಕ್ಕೆ. ಅದರಲ್ಲಿ ಮೊದಲನೇದಾಗಿ ಸುರೇಶ್ ತಮ್ಮ ಟೀಟು ಇದ್ದ ಕಾರನ್ನು ಅಂಗಡಿಯ ಮುಂದೆ ನಿಲ್ಲಿಸದೆ ಅದೇ ಅಂಗಡಿ ಬೀದಿಯಲ್ಲಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾರೆ. ಇದು ಟೀಟು ತನ್ನ ಅಂಗಡಿಯನ್ನು ಕಂಡುಹಿಡಿತಾನ ಇಲ್ಲೋ ಅಂತ ಚೆಕ್ ಮಾಡೋದಕ್ಕಾಗಿರುತ್ತೆ. ಆದರೆ ಟೀಟು ಅಂಗಡಿ ಮುಂದೆ ಕಾರ್ ಪಾಸ್ ಆಗ್ತಿದ್ದ ಹಾಗೆ ನಿಲ್ಲಿಸಿ ನನ್ನ ಅಂಗಡಿ ಹಿಂದೆನೇ ಹೋಯ್ತು, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂಥೇಳಿ ಗಾಡಿಯನ್ನು ನಿಲ್ಲಿಸಿರ್ತಾನೆ. ಟೀಟು ಇದೇ ಮೊದಲನೇ ಬಾರಿ ಆಗ್ರಾಗೆ ಬರ್ತಿದ್ರು ಕೂಡ ಅಲ್ಲಿ ಒಂದು ಸುಮಾರು ಸಲ ಓಡಾಡಿರೋ ರೀತಿಯಲ್ಲಿ ತನ್ನ ಅಂಗಡಿಯನ್ನು ಕಂಡುಹಿಡಿದಿದ್ದ. ಟೀಟು ಅಂಗಡಿಗೆ ಮಾಲೀಕನಂತೆ ಎಂಟ್ರಿ ಕೊಡ್ತಾನೆ. ಅವನು ಚೇರ್ ಮೇಲೆ ಕೂರೋದು, ಅವನ ಹಾವಭಾವ, ಉಮಾಗೆ ಅವನ ಇಡೀ ಬಾಡಿ ಲ್ಯಾಂಗ್ವೇಜು ತನ್ನ ಗಂಡ ಸುರೇಶ್ ವರ್ಮನನ್ನು ನೆನಪು ಮಾಡಿಕೊಡ್ತಾ ಇರ್ತದೆ. ಟೀಟು ಅಂಗಡಿಯ ಯಾವ ಭಾಗ ರಿನಿವೇಟ್ ಆಗಿದೆ ಅನ್ನೋದು ಕೂಡ ಹೇಳಿದ್ದ. ಕೊನೆಯಲ್ಲಿ ಟೀಟುನ ಸುರೇಶ್ ವರ್ಮ ಮನೆಗೆ ಕರ್ಕೊಂಬರಲಾಗುತ್ತೆ. ಅವನು ಬರೋದಕ್ಕಿಂತ ಮುಂಚೆನೇ ಸುರೇಶ್ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಆಟ ಆಡಕ್ಕೆ ಬಿಟ್ಟಿರ್ತಾರೆ. ಇದು ಟೀಟು ಸುರೇಶ್ ಮಕ್ಕಳನ್ನ ಕಂಡು ಹಿಡಿತಾನೆ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಒಂದು ಟೆಸ್ಟ್ ಆಗಿರ್ತದೆ. ಮನೆಗೆ ಬಂದ ಟೀಟು ಸರಿಯಾಗಿ ಸುರೇಶ್ ಮಕ್ಕಳನ್ನ ಗುರುತಿಸ್ತಾನೆ. ಟೀಟುನೇ ಸುರೇಶ್ ವರ್ಮ, ಸುರೇಶ್ ವರ್ಮನೇ ಟೀಟು ರೂಪದಲ್ಲಿ ಮತ್ತೆ ಹುಟ್ಟಿ ಬಂದಿನಂತ ಹೇಳೋದಕ್ಕೆ ಈ ಅಂಶಗಳೆಲ್ಲ ಸಾಕಾಗುತ್ತೆ. ಗೆಳೆಯರೆ, ಇಲ್ಲಿಗೆ ಕತೆ ಮುಗ್ದಿಲ್ಲ. ನಂಬಲು ಅಸಾಧ್ಯವಾದ ಈ ವಿಷಯ ದೊಡ್ಡ ಸುದ್ದಿ ಆಗುತ್ತೆ. ಪುನರ್ಜನ್ಮದ ವಿಷಯವಾಗಿ ಸ್ಟಡಿ ಮಾಡ್ತಿದ್ದ ಎಷ್ಟೋ ವಿಜ್ಞಾನಿಗಳಿಗೆ ಟೀಟು ಕೇಂದ್ರ ಬಿಂದು ಆಗ್ತಾನೆ. ಮುಂದಿನ ದಿನಗಳಲ್ಲಿ ಟೀಟು
ಸುರೇಶ್ ವರ್ಮನ ಹತ್ಯೆ ಮಾಡಿದ ದುಷ್ಕರ್ಮಿಗಳಲ್ಲಿ ಒಬ್ಬನ ಗುರುತಿಸ್ತಾನೆ. ಆತ ಬೇರೆ ಯಾರೂ ಅಲ್ಲ, ಸುರೇಶ್ ವರ್ಮನ ಬಿಸ್ನೆಸ್ ಕಾಂಪಿಟೇಟರ್ ಆಗಿದ್ದ. ಟಿಟುವಿನ ಈ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ತೀವ್ರವಾದ ಇಂಟ್ರಾಗೇಷನ್ ಮಾಡಿದಾಗ ಆತ ತನ್ನ ತಪ್ಪು ಒಪ್ಕೊಳ್ತಾನೆ. ಈ ತಪ್ಪೊಪ್ಪಿಗೆ ಆಧಾರದ ಮೇಲೆ 1983 ಸುರೇಶ್ ವರ್ಮನ ಮರ್ಡರ್ ಕೇಸ್ ರಿಓಪನ್ ಆಗುತ್ತೆ. ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಇದು ಇತಿಹಾಸದಲ್ಲಿ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಮೊದಲ ಕೇಸ್ ಆಗಿರುತ್ತೆ. ಕೋರ್ಟಲ್ಲಿ ಟಿಟುನ ಕೂಡ ಕರೆಸಲಾಗುತ್ತೆ. ಟಿಟು ಅಂದು ನಡೆದ ಘಟನೆಯನ್ನು ವಿವರಿಸ್ತಾನೆ. ಈ ಕೇಸ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮತ್ತು ಬರ್ತ್ ಮಾರ್ಕ್ ರಿಪೋರ್ಟ್. सुरेश वर्मा की ऑटोप्सी रिपोर्ट से पता चलता है कि गोली सिर के दाएं तरफ पे लगी। ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದ್ದಂಥ ಗಾಯದ ಮಾರ್ಕ್ಗಳು ಅಂದರೆ ಸುರೇಶ್ ವರ್ಮನಿಗೆ ಶೂಟ್ ಮಾಡಿದಾಗ ಆದಂಥ ಗಾಯದ ಮಾರ್ಕ್ ಒಂದು ಬುಲೆಟ್ ಎಂಟ್ರಿ ಮಾರ್ಕ್ ಆ್ಯಂಡ್ ಎಕ್ಸಿಟ್ ಮಾರ್ಕ್. ಸೇಮ್ ಮಾರ್ಕ್ಗಳು ಟಿಟುವಿನ ತಲೆಯಲ್ಲೂ ಕೂಡ ಮೂಡಿರೋದು. ಅದು ಅವನ ಬರ್ತ್ ಮಾರ್ಕ್ಗಳಾಗಿದ್ದಾವೆ. ಟಿಟುವಿನ ತಲೆ ಬೋಳಿಸಿದಾಗ ಈ ಮಾರ್ಕ್ಗಳು ಕಂಡು ಬಂದಿದ್ದಾವೆ. ಹಾಗೆ ಟಿಟುವಿನ ಪುನರ್ಜನ್ಮದ ವಿಷಯವಾಗಿ ಸಂಶೋಧನೆ ಮಾಡ್ತಿದ್ದಂಥ ಡಾಕ್ಟರ್ ಆಂಟೋನಿ ಮಿಲ್ಸ್ನ ರಿಸರ್ಚ್ ಪೇಪರ್ಗಳನ್ನ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗುತ್ತೆ. ಕೋರ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ತೀರ್ಪನ್ನು ಪಾಸ್ ಮಾಡ್ತದೆ. ಆ ತೀರ್ಪು ಅಂದಿನ ದಿನಕ್ಕೆ ವಿವಾದಾತ್ಮಕವಾದ ತೀರ್ಪಾಗಿರುತ್ತೆ. ದೊಡ್ಡ ಸುದ್ದಿಯಾಗುತ್ತೆ ಇದು. ಗೆಳೆಯರೆ, ಕಟ್ಟ ಕಡೆಯದಾಗಿ ಕಾಡ್ತಿರೋಂಥ ಪ್ರಶ್ನೆ, ಟಿಟು ನಂತರ ಏನಾದ? ಟಿಟು ಒಳಗಿದ್ದ ಸುರೇಶ್ನ ಆತ್ಮ ಏನಾಯಿತು? ನಾವು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಒಬ್ಬನ ದೇಹದಲ್ಲಿ ಇನ್ನೊಬ್ಬನ ಆತ್ಮ ಬಂದು ಸೇರಿಕೊಳ್ಳೋದು. ಆ ಆತ್ಮಕ್ಕೆ ತನ್ನದೇ ಆದಂಥ ಕೆಲವು ಬೇಡಿಕೆಗಳಿರ್ತವೆ. ಆ ಬೇಡಿಕೆಗಳು ಈಡೇರಿದಾಗ ಅವನನ್ನು ಬಿಟ್ಟು ಆತ್ಮ ಹೊರಟೋಗುತ್ತೆ. ಹಾಗಾದರೆ ಟಿಟು ಒಳಗಿದ್ದ ಸುರೇಶ್ನ ಆತ್ಮ ಬಿಟ್ಟೋಯ್ತಾ ಅಂತ ಕೇಳೋ ಪ್ರಶ್ನೆಗೆ ಉತ್ತರ, ಟಿಟುನಲ್ಲಿದ್ದಿದ್ದು ಸುರೇಶ್ನ ಆತ್ಮ ಅಲ್ಲ, ಅದು ಅವನು ಇಂದಿನ ಜನ್ಮದ ನೆನಪುಗಳು. ಈ ಎರಡು ನೆನಪುಗಳ ಜೊತೆ ಟಿಟು ತನ್ನ ಬಾಲ್ಯವನ್ನು ಕಳೀತಾನೆ. ತನ್ನ ಹಳ್ಳಿಲೇ ವಿದ್ಯಾಭ್ಯಾಸನ ಮುಂದುವರಿಸಿ ಮುಗಿಸ್ತಾನೆ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಉದ್ಯೋಗ ಮಾಡ್ತಾ ಸಂತೋಷವಾಗಿ ಜೀವನ ಕಳೀತಾ ಇದ್ದಾನೆ. ಆಗಾಗ ಸುರೇಶ್ ಪರಿವಾರದವರನ್ನು ಸಹ ಭೇಟಿ ಆಗ್ತಾ ಇರ್ತಾನೆ. ಅಂದು ಶಿಕ್ಷೆ ಪಡೆದ ಅಪರಾಧಿಗಳು ತಮ್ಮ ಕನಸು ಮನಸ್ಸಲ್ಲೂ ಕೂಡ ಊಹಿಸಿರಲಿಲ್ಲ, ನಾವು ಯಾರನ್ನು ಕೊಲ್ತಾ ಇದ್ದೀವೋ ಆತ ಮತ್ತೆ ಹುಟ್ಟಿ ಬಂದು ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸ್ತಾನಂತ. ಸ್ನೇಹಿತರೆ, ಭೂಮಿ ಗುಂಡಾಗಿದೆ. ಎಲ್ಲಿ ಆರಂಭ ಆಗುತ್ತೋ ಅಲ್ಲೇ ಬಂದು ಅಂತ್ಯ ಆಗುತ್ತೆ. ಇದು ಟಿಟು ಸುರೇಶ್ ವರ್ಮನ ಪುನರ್ಜನ್ಮದ ಕಥೆಯಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.